ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮತ್ತೆ ಫುಡ್ ಪಾಯ್ಸನ್ ಆಗಿದೆ. ಬೇಜವಾಬ್ದಾರಿಗೆ ಪಾಪ ವಿದ್ಯಾರ್ಥಿಗಳು ಆಸ್ಪತ್ರೆ ಪಾಲಾಗಿದ್ದಾರೆ. ಹಿರೇಕೊಡಿ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ತಿಂಗಳ ಹಿಂದಷ್ಟೇ ಫುಡ್ ಪಾಯ್ಸನ್ ಪ್ರಕರಣ ಬೆಳಕಿಗೆ ಬಂದಿತ್ತು. ಮತ್ತೆ ಫುಡ್ ಪಾಯ್ಸನ್ ಆಗಿ 7 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ನೋಡಿ, ಬೇಜವಾಬ್ದಾರಿಗೆ ಆಸ್ಪತ್ರೆ ಪಾಲಾಗಿದ್ದಾರೆ ವಿದ್ಯಾರ್ಥಿಗಳು. ಹಿರೇಕೋಡಿ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮತ್ತೆ ಫುಡ್ ಪಾಯ್ಸನ್ ಆಗಿದೆ. 1 ತಿಂಗಳ ಹಿಂದಷ್ಟೇ ಫುಡ್ ಪಾಯ್ಸನ್ ಪ್ರಕರಣ ಬೆಳಕಿಗೆ ಬಂದಿತ್ತು. ಮತ್ತೆ ಫುಡ್ ಪಾಯ್ಸನ್ ಆಗಿ 7 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥಗೊಂಡ ಮಕ್ಕಳಿಗೆ ಚಿಕ್ಕೋಡಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈಗ ಮತ್ತೆ ಮಕ್ಕಳು ಅಸ್ವಸ್ಥಗೊಂಡಿರುವಂತಹ ಹಿನ್ನೆಲೆ ಪೋಷಕರಲ್ಲಿ ಆತಂಕ ಶುರುವಾಗಿದೆ. ಬೇಜವಾಬ್ದಾರಿ ಅಧಿಕಾರಿ ಸಿಬ್ಬಂದಿಯ ನಡೆಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಶಾಸಕ ಗಣೇಶ್ ಹುಕ್ಕೇರಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕಳೆದ ತಿಂಗಳಷ್ಟೇ 1 ತಿಂಗಳ ಹಿಂದೆ ಫುಡ್ ಪಾಯ್ಸನ್ ಪ್ರಕರಣ ಬೆಳಕಿಗೆ ಬಂದಿತ್ತು. ಆಗಲೂ ಕೂಡ ವಿದ್ಯಾರ್ಥಿಗಳು ಅವರ ಅಸ್ವಸ್ಥಗೊಂಡಿದ್ರು. ಆಮೇಲೆ ಪದೇ ಪದೇ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂಥವ್ರ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಪೋಷಕರ ಆಗ್ರಹ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಅದೆಲ್ಲದರ ಜೊತೆಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಏನಿದ್ದಾರೆ, ಅವರು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ದಾರೆ. ಸಹಜವಾಗಿ ಪೋಷಕರಲ್ಲಿ ಆತಂಕ ಶುರುವಾಗುತ್ತೆ. ಯಾಕಂತಂದರೆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇರ್ತಾರೆ, ಅವ್ರನ್ನ ಹೇಗಪ್ಪ ಕಳಿಸೋದು? ಈ ಥರ ಫುಡ್ ಪಾಯ್ಸನ್ ಆಗ್ತಿದೆ, ಪದೇ ಏನೋ ಲೂಸ್ ಮೋಷನ್ಸ್ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ, ಅಥವಾ ಸ್ಟಮಕ್ ಅಪ್ಸೆಟ್ ಆಗಿ ತೊಂದರೆ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ವಾಪಸ್ ಬಂದರೆ ತೊಂದರೆ ಇಲ್ಲ. ಆ ಫುಡ್ ಪಾಯ್ಸನ್ ಏನಾದರೂ ಜಾಸ್ತಿ ಮಟ್ಟದಲ್ಲಾಗಿ ಜೀವಕ್ಕೆ ಏನಾದರೂ ಅಪಾಯ ಆದರೆ ಮಕ್ಕಳನ್ನ ಹೇಗೆ ಕಳಿಸ್ಬೇಕು? ಈ ಥರದ್ದೆಲ್ಲ ಪ್ರಶ್ನೆಗಳಿರುತ್ತೆ. ಬಟ್ ಪದೇ 1 ತಿಂಗಳ ಹಿಂದಷ್ಟೇ ಇದೇ ಥರ ಫುಡ್ ಪಾಯ್ಸನ್ ಆಗಿತ್ತು, ಹಿಂಗೆ ಮತ್ತೆ ರಿಪೀಟ್ ಆಗಿದೆ ಅಂತ ಅಂದರೆ ಏನರ್ಥ? ದುರ್ದುಂಡಯ್ಯ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದುರ್ದುಂಡಯ್ಯ, ಕಳೆದ ತಿಂಗಳಷ್ಟೇ ಇದೇ ತರ ಫುಡ್ ಪಾಯ್ಸನ್ ಆಗಿತ್ತು, ಆಗ್ಲೂ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ರು. ಈಗ 7 ಮಂದಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ, ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗಿದೆ. ಹೇಗಿದ್ದಾರೆ ವಿದ್ಯಾರ್ಥಿಗಳ ಪರಿಸ್ಥಿತಿ? ಹೇಗಿದೆ? ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಹೌದು ಪ್ರಭು, ಏನಂತಂದ್ರೆ ಈಗ ಕಳೆದ 1 ತಿಂಗಳ ಹಿಂದೆ ಇದೇ ಒಂದು ಹಿರೇಕೋಡಿ ಒಂದು ಶಾಲೆಯಲ್ಲಿ ಒಂದು ಫುಡ್ ಪಾಯ್ಸನ್ ಆಗಿತ್ತು, ಏನಂದ್ರೆ ವಸತಿ ಶಾಲೆಯಲ್ಲಿ. ಅದರ ಬೆನ್ನಲ್ಲೇ ಏನಂತಂದ್ರೆ ಒಬ್ಬರು ಶಾಸಕರು, ಅದರ ಜೊತೆಗೆ ಏನಂತಂದ್ರೆ ಅದಕ್ಕೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ರು. ಇದಾದ ಬಳಿಕ ಏನಂತಂದ್ರೆ ಒಂದು ಅಲ್ಲಿ ಇರ್ತಕ್ಕಂಥ ಒಂದು ಅದನ್ನ ಕೋರ್ಟದ ಮುಖ್ಯಸ್ಥರು, ನ್ಯಾಯಾಧೀಶರು ಕೂಡ ಅಲ್ಲಿ ಹಾಸ್ಟೆಲ್ಗೆ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಬಗ್ಗೆ ಒಂದು ಚೀಮಾರಿ ಹಾಕುವಂತ ಕೆಲಸವನ್ನು ಕೂಡ ಅಲ್ಲಿ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮಾಡಿದರು. ಇದಾದ ಬಳಿಕ ಕೂಡ ಅವರು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಆದ್ರೂ ಕೂಡ ಎಲ್ಲೇ ಒಂದು ಕಡೆ ಇಲ್ಲಿ ಈ ಮಕ್ಕಳ ಒಂದು ಜೀವದ ಜೊತೆಗೆ ಒಂದು ಆಟ ಆಡುವಂತ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೆಯನ್ನು ಕೂಡ ನಿನ್ನೆ ಕೂಡ ರಾತ್ರಿ ಒಂದು ಮಕ್ಕಳು ಊಟ ಮಾಡಿದ ನಂತರ ಒಂದು ಇದೇ ರೀತಿಯಂತ ಒಂದು ಘಟನೆ ಕೂಡ ನಡೆದಿದೆ. ಇದಾದ ಬಳಿಕ ನಿನ್ನೆ ಒಂದು 7 ಜನ ಆದ ನಂತರ ಒಂದು ಇವತ್ತು ಕೂಡ ಒಂದು ಕೆಲವೊಂದಿಷ್ಟು ಜನ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದಾದ ಬಳಿಕ ಒಂದು ಟೋಟಲ್ ಆಗಿ ಒಟ್ಟಾರೆಯಾಗಿ ಒಂದು 35 ಜನ ಈಗಾಗಲೇ ಏನಂತಂದ್ರೆ ಒಂದು ಅಸ್ವಸ್ಥವಾಗಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತ ಕೆಲಸ ಆಗಿದೆ. ಪ್ರಭುದೇವ್, ಓಕೆ, ಥ್ಯಾಂಕ್ ಯು ದುರ್ದುಂಡಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.